ಹೊಸ ವರ್ಷದ ಮೊದಲನೆಯ ದಿನ ಎಲ್ಲರೂ ಹೊಸ ವರ್ಷದ ಶುಭಾಶಯಗಳು ಎಂದು ಹಾರೈಸುವುದನ್ನು ನಾವು ನೋಡಿದ್ದೇವೆ. ಹೊಸ ವರ್ಷವನ್ನು ಧನಾತ್ಮಕ ರೀತಿಯಿಂದ ಪ್ರಾರಂಭಿಸಿದರೆ ವರ್ಷವಿಡೀ ಯಾವುದೇ ತೊಂದರೆಗಳು ಬರುವುದಿಲ್ಲ ಎಂದು ಭಾವಿಸಲಾಗುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರಲಿದೆ. ಹೊಸ ವರ್ಷವನ್ನು ಹೇಗೆಲ್ಲ ಬರಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಎಲ್ಲರೂ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಇದಲ್ಲದೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾ ವಾಸಿಸುವಂತಾಗಲು ಆ ತಾಯಿಯನ್ನು ಹೇಗೆ ಪೂಜಿಸಬೇಕು ಎಂದು ತಿಳಿದುಕೊಂಡಿದ್ದಾರೆ. ಕೇವಲ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಾಕಾಗುವುದಿಲ್ಲ. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೋಡುವುದು ಮತ್ತು ಕೆಲಸಗಳನ್ನು ಮಾಡುವುದರಿಂದ ದೇವಿಯನ್ನು ಇನ್ನಷ್ಟು ಸಂತುಷ್ಟಳಾಗುತ್ತಾಳೆ. ಬಿಳಿ ಹೂವು ಅಥವಾ ಆನೆ. ಹೊಸ ವರ್ಷದ ಮೊದಲನೆಯ ದಿನ ಬೆಳಗ್ಗೆ ನೀವು ಬಿಳಿ ಹೂವುಗಳು ಅಥವಾ ಆನೆಯನ್ನು ನೋಡಿದರೆ ಅದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಇವುಗಳು ಹಣವನ್ನು ತರುತ್ತವೆ. ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ನಿಮ್ಮ ಮೇಲೆ ತರುತ್ತವೆ. ಇವುಗಳನ್ನು ನೋಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ತಿಳಿಯಬಹುದು. ಅದೃಷ್ಟ ಕೂಡ ನಿಮ್ಮ ಮನೆಯ ಬಾಗಿಲನ್ನು ಬಡಿಯುತ್ತದೆ. ಹೊಸ ವರ್ಷದ ಮೊದಲನೇ ದಿನದಂದು ನೀವು ಹಕ್ಕಿಯ ಗೂಡನ್ನು ನೋಡಿದರೆ ಅದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಈ ವರ್ಷದ ಆರಂಭದಲ್ಲಿ ಹಕ್ಕಿಯ ಗೂಡು ಕಂಡು ಬಂದರೆ ಜೀವನದಲ್ಲಿ ಸಂತೋಷ ತುಂಬಿರಬಹುದು. ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯ ಸಮೀಪ ಹಕ್ಕಿಗೂಡು ಇರುವುದು ಧನಾತ್ಮಕ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಕ್ಕಿಗೂಡನ್ನು ತೆಗೆಯುವ ಬದಲು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು. ಹಕ್ಕಿಗಳ ಪ್ರಕಾರ ಶಂಖನಾದ ಅಥವಾ ಗಂಟೆಯ ನಿನಾದ ಕೇಳಿದರೆ ಹೊಸ ವರ್ಷವು ಶುಭವನ್ನು ತರಲಿದೆ. ಇದು ಉತ್ತಮ ಶಕ್ತಿಯ ಸಂಕೇತವಾಗಿದೆ. ಹಕ್ಕಿಗಳ ಚಿಲಿಪಿಲಿ ಬಹಳ ಮಧುರವಾಗಿರುತ್ತದೆ. ಇವುಗಳ ಸದ್ದು ಕೇಳಿದರೂ ಹೊಸ ವರ್ಷ ಚೆನ್ನಾಗಿರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು.